ಯಾಕೆ ಡೈರೆಕ್ಷನ್ ಫೀಲ್ಡ್ ಬರ್ಬೇಕು ಅಂತ ಅನ್ನಿಸ್ತು ನಿಮ್ಗೆ, ಡೈರೆಕ್ಟ್ ಮಾಡ್ಬೇಕು ಅಂತ? ಅದೇ ನನಗೆ ಒಂದು ಡೈರೆಕ್ಟರ್ ಆಗ್ಬೇಕು ಅಂತ ಒಂದು ಪ್ಯಾಷನ್ ಇತ್ತು. ಅಂದ್ರೆ ನಾನೇನು ಹೇಳಕ್ ಅನ್ಕೋಬೇಕು, ಒಳ್ಳೆ ಸಿನಿಮಾಗಳು ತೆಗಿಬೇಕು ಅನ್ನೋ ಒಂದು ಆಸೆ ಇತ್ತು. ಹಂಗಾಗಿ ಡೈರೆಕ್ಟರ್ ಆಗ್ಬೇಕು ಅಂತ ಅನ್ಕೊಂಡೆ. ಸೊ ಈಗ ಆಗಿದ್ದೀನಿ. ಅದು ಫಸ್ಟ್ ಎಲ್ಲರೂ ಮೂವಿ ಮಾಡಿದಾಗ ಒಂದು ಲವ್ ರೊಮ್ಯಾಂಟಿಕ್ ಮಾಡ್ತಾರೆ ಅಥವಾ ಏನೋ, ಆದ್ರೆ ನೀವು ಫಸ್ಟ್ ಒಂದು ಸಸ್ಪೆನ್ಸ್ ಥ್ರಿಲ್ಲರ್ ಮೂವಿ ಜೊತೆನೆ ಬರ್ತಾ ಇದ್ದೀರಾ ಡೈರೆಕ್ಷನ್ ಫೀಲ್ಡ್ಗೆ. ಏನ್ ಅನ್ಸುತ್ತೆ ಇದ್ರ ಬಗ್ಗೆ? ಮೇಡಮ್ ಅಂದ್ರೆ ಈಗ ಒಬ್ಬ ಡೈರೆಕ್ಟರ್ ಸಿನಿಮಾ ಮಾಡ್ಬೇಕು ಅಂತಂದ್ರೆ ಅವರಿಗೆ ಒಂದು ಯಾವ ಆಡಿಯನ್ಸ್ ಮಾಡ್ಬೇಕು ಅನ್ನೋದು ಒಂದು ಕ್ಲಾರಿಟಿ ಇದ್ದೇ ಇರುತ್ತೆ. ನಮ್ಗೆ ಗೊತ್ತಿರುತ್ತೆ ಎಲ್ಲರೂ ನಮ್ಗೆ ಎಲ್ಲ ಆಡಿಯನ್ಸ್ ನಾವು ಟಚ್ ಮಾಡಕ್ ಆಗಲ್ಲ ಅಂತ. ನಮ್ಗೆ ಫಸ್ಟ್ ಮಾಡಿದ್ರೆ ಕೆಲವರು ಲವ್ ಸಬ್ಜೆಕ್ಟ್ ಇರ್ಬೋದು, ಕಾಮಿಡಿ ಸಬ್ಜೆಕ್ಟ್ ಜಾಸ್ತಿ ಮಾಡ್ತಾರೆ. ಈಗ ನಮ್ಮ ಅಧಿಪತ್ರಲ್ಲಿ ಕಾಮಿಡಿ ಅಂತ ಇದ್ದೇ ಇರುತ್ತೆ. ನನಗನ್ಸುತ್ತೆ ನಮ್ಮ ಒಂದು ಕಲ್ಚರ್ ತರೋದ್ರಿಂದ ಒಂದಿಷ್ಟು ಆಡಿಯನ್ಸ್ ಜಾಸ್ತಿ ಕನೆಕ್ಟ್ ಆಗ್ತಾರೆ. ಇವಾಗ ನಿಮ್ಗೆ ರೀಸೆಂಟ್ ಟ್ರೆಂಡ್ ನೋಡಿದ್ರೆ ಆ ಥರ ಸಿನಿಮಾಗಳು ಜಾಸ್ತಿ ಹಿಟ್ ಆಗ್ತಾ ಇದಾವೆ. ಸೊ ಹಂಗಾಗಿ ಹೊಸದೇನಾದ್ರು ಕೊಡಬೇಕು ಅಂತ ಈ ಕಥೆನ ಆಯ್ಕೆ ಮಾಡ್ಕೊಂಡು ಸಸ್ಪೆನ್ಸ್ ಥ್ರಿಲ್ಲರ್ ಮಾಡಿದ್ರು. ಈಗ ಆಲ್ಮೋಸ್ಟ್ ನಾವು ಮಂಗಳೂರು ಭಾಗದಿಂದ ಕರಾವಳಿ ಭಾಗದಲ್ಲಿಂದ ಬಂದವರೆಲ್ಲರೂ ನಾವು ಅವರ ಮೂವಿಗಳನ್ನ ನೋಡಿದಾಗ ನಿಮ್ಮ ಕಲ್ಚರ್ ಜೊತೆಗೆ ಬರ್ತೀರಾ. ಅದು ಮತ್ತೆ ಕಾಪಿ ಆಯ್ತು ಅನ್ಸಲ್ವಾ ಸರ್ ಜನಕ್ಕೆ? ಮತ್ತೆ ಅದೇ ಕಲ್ಚರ್ ಬಗ್ಗೆ ಇತಿಹಾಸದ ಯಾವತ್ತು ಕಾಪಿ ಅನ್ಸಲ್ಲ ನಿಮ್ಗೆ. ತುಂಬಾ ಕಲ್ಚರ್ ಇದೆ ನಮ್ಮ ಹತ್ರ. ಆ ಕಲ್ಚರ್ ತಿಳ್ಕೊಂಡಿದ್ರೆ ನಮಗೆ ಮುಂದೆ ಆ ಕಲ್ಚರ್ನ ಅಳವಡಿಸ್ಕೊಳಕಾಗೋದು. ಸೊ ನಿಮ್ಗೆ ಆ ಅದ್ಭುತ ಕಲ್ಚರ್ನ ತಿಳ್ಕೊಂಡಿಲ್ಲ ಅಂತಂದ್ರೆ ನಮ್ಗೆ ಹಿಂದಿನ ಬಗ್ಗೆ ನಾವು ಏನು ಗೊತ್ತಿಲ್ಲ ಅಂತಂದ್ರೆ ಮುಂದೆ ಜೀವನ ಮಾಡಕ್ಕಾಗಲ್ಲ. ಸೊ ಹಂಗಾಗಿ ಅದು ಕಾಪಿ ಅಂತ ಅನ್ಸಲ್ಲ ನಮ್ಗೆ. ಹೇಗಿದೆ ಸರ್ ಅಧಿಪತ್ರ? ಅಧಿಪತ್ರ ಇನ್ನೇನು February 7 ರಿಲೀಸ್ ಆಗ್ತಿದೆ. ಟ್ರೈಲರ್ ಆಲ್ರೆಡಿ ಸೋಮವಾರ ರಿಲೀಸ್ ಆಯ್ತು. ಅಧಿಪತ್ರ ಲಹರಿ ಯೂಟ್ಯೂಬ್ ಚಾನಲ್ ಟ್ರೈಲರ್ ರಿಲೀಸ್ ಆಗಿದೆ. ತುಂಬಾ ಚೆನ್ನಾಗಿ ರೆಸ್ಪಾನ್ಸ್ ಬರ್ತಿದೆ. ಇದೇ February 7 ಸಿನಿಮಾ ರಿಲೀಸ್ ಆಗ್ತಿದೆ. ಸಿನಿಮಾ ಹೋಗಿ ಥಿಯೇಟರ್ ನೋಡಿ. ಅಧಿಪತ್ರ ಏನ್ ಹೇಳಕ್ ಹೊರಟಿದೆ ಜನಗಳಿಗೆ? ಸಿನಿಮಾ ಅಂದ್ರೆ ಸಸ್ಪೆನ್ಸ್ ಥ್ರಿಲ್ಲರ್ ಮೇಡಮ್. ಈಗ ಸಸ್ಪೆನ್ಸ್ ಥ್ರಿಲ್ಲರ್ ನಾವು ಸಿನಿಮಾದಲ್ಲಿ ತೋರಿಸಿದ್ರೆ ಆಗಲ್ಲ. ಸೊ ಟೈಟ್ಲ್ ಅಲ್ಲೂ ಕೂಡ ಸಸ್ಪೆನ್ಸ್ ಇರ್ಲಿ ಅಂತ ಅಧಿಪತ್ರ ಅಂತ ಇಟ್ಟಿದೀವಿ ಟೈಟ್ಲ್. ಈಗ ಸಸ್ಪೆನ್ಸ್ ಥ್ರಿಲ್ಲರ್ ನ ಪತ್ರದ ಮೂಲಕ, ಅಧಿಪತ್ರದ ಮೂಲಕ ಜನರಿಗೆ ರವಾನಿಸ್ತಾ ಇದ್ದೀರಾ. ಇದಕ್ಕೆ ರೂಪೇಶ್ ಶೆಟ್ಟಿ ಅವ್ರನ್ನೇ ನಾಯಕ ನಟನಾಗಿ ಯಾಕೆ ಆಯ್ಕೆ ಮಾಡ್ಕೊಂಡ್ರಿ? ಅದೇ ಈಗ ನಾವು ಒಂದು ಕ್ಯಾರೆಕ್ಟರ್ನ ಡಿಸೈನ್ ಮಾಡುವಾಗ ನಮ್ಮೊಂದು ತಲೆಯಲ್ಲಿ ಇರುತ್ತೆ ಈ ಹೀರೋಗಳಿಗೆ ಇದು ಕರೆಕ್ಟ್ ಆಗುತ್ತೆ ಅಂತ. ಸೊ ರೂಪೇಶ್ ಸರ್ನ ಪೊಲೀಸ್ ಆಗಿ ಅವ್ರು ಮೋಸ್ಟ್ಲಿ ಅದೊಂದು ತೆಲುಗು ಸಿನಿಮಾದಲ್ಲಿ ಅದು ಮಾಡಿದ್ದಾರೆ. ಸೊ ಅದಾದ್ಮೇಲೆ ಯಾವ್ದು ಅವ್ರು ಕಾಪಾಗಿ ಮಾಡಿರ್ಲಿಲ್ಲ. ಹಾಗಾಗಿ ನನ್ಗನ್ನಿಸ್ತು ಮತ್ತೆ ಮಂಗಳೂರು ಸ್ವಲ್ಪ ಆ ಕಡೆ ಭಾಷೆ ಯೂಸ್ ಮಾಡಿರೋದ್ರಿಂದ ರೂಪೇಶ್ ಸರ್ ಕರೆಕ್ಟ್ ಆಗ್ತಾರ ಅಂತ ಅವ್ರನ್ನ ಆಯ್ಕೆ ಮಾಡ್ಕೊಂಡಿದ್ದಾರೆ. ಸರ್ ಟ್ರೈಲರ್ ನೋಡಿದಾಗ ರೂಪೇಶ್ ಶೆಟ್ಟಿ ಅವರು ಪೊಲೀಸ್ ಪಾತ್ರದಲ್ಲಿ ಕಾಣಿಸ್ಕೊಂತಾರೆ. ಅಲ್ಲಿ ಎಲ್ಲೋ ಒಂದ್ ಕಡೆ ಒಂದು ಸಣ್ಣ ಝಲಕ್ಕು ದೈವಾರಾಧನೆದು ಬಂದಿದೆ. ಸೊ ಏನ್ ಹೇಳಕ್ ಹೊರಟಿದೆ ಸಿನಿಮಾ? ದೈವಾರಾಧನೆ ಬಂದಿದೆ, ರೂಪೇಶ್ ಶೆಟ್ಟಿ ಅವರು ಯಾವ್ದೋ ಒಂದ್ ಕತೆ ಹೇಳಕ್ ಹೊರಡ್ತಾ ಇದಾರೆ, ಏನೋ ಒಂದ್ ಕತೆ ಹೇಳ್ತಾ ಇದಾರೆ. ನಿಮ್ಗೆ ಕರಾವಳಿ ಆಚರಣೆ ಅಂತ ಮೇಡಮ್, ಇದರಲ್ಲಿ ಹುಲಿ ಕುಣಿತ ಇರ್ಬೋದು, ಆಟಿ ಕಳಂಜಿ ಇರ್ಬೋದು, ದೈವಾರಾಧನೆ ಇರ್ಬೋದು, ಇದೆಲ್ಲಾನು ಆ ಕರಾವಳಿಯಲ್ಲಿ ನಡೆಯುವಂತ ಒಂದು ಸಂಸ್ಕೃತಿ ಆಚರಣೆಗಳು. ಸೊ ನಿಮ್ಗದು ಆ ದೈವರಾಧಿ ಅಂತ ನಿಮ್ಗ ಟ್ರೈಲರ್ ಅಲ್ಲಿ ಆ ಹುಡುಗ ಏನ್ ದ್ವೇಷ ಬರುತ್ತೆ, ಅದು ಆಕ್ಚುಲಿ ಕೋಲ ದ್ವೇಷ ಅಲ್ಲ, ದೈವರಾಧನೆ ಅಲ್ಲ. ಅದು ಆರ್ಟಿಕಲ್ ಅಂತ ಇನ್ನೊಂದು ಕಲ್ಚರ್ ಇದೆ. ಅದ್ರಲ್ಲೂ ಕೂಡ ಸೇಮ್ ಸಿಮಿಲರ್ ಆಗಿ ಕಾಸ್ಟ್ಯೂಮ್ಸ್ ಯೂಸ್ ಮಾಡಿದ್ದಾರೆ. ಹಂಗಾಗಿ ಅದು ಆರ್ಟಿಕಳಂಜ ಅಂದ್ರೆ ಬೆಸ್ಟ್, ಇನ್ನೊಂದು ಕಲ್ಚರ್ ಅದು. ಒಬ್ಬ ಡೈರೆಕ್ಟರ್ ಆಗಿ ಒಂದು ಸಿನಿಮಾದ ಬಗ್ಗೆ ಎಷ್ಟು ಎಕ್ಸ್ಪೆಕ್ಟೇಷನ್ ಇದೆ ಅಧಿಪತ್ರದ ಬಗ್ಗೆ? ಇದು ನನ್ನ ಫಸ್ಟ್ ಫಿಲ್ಮ್, ಹಂಗಾಗಿ ಎಕ್ಸ್ಪೆಕ್ಟೇಷನ್ ಜಾಸ್ತಿನೇ ಇದೆ. ನಂದು ಆಡ್ ಏಜೆನ್ಸಿ ಇತ್ತು ಹಿಂದೆ. ನಾನು ಒಂದಿಷ್ಟು ಶಾರ್ಟ್ ಫಿಲ್ಮ್ ಮಾಡಿದ್ದೆ, ಒಂದಿಷ್ಟು ಆಡ್ ಶೂಟ್ ಗಳನ್ನ ಮಾಡ್ತಿದ್ದೆ. ಹಂಗಾಗಿ ನೋಡಿದವರು ಟೀಸರ್ಗೆ ಆಗಿರ್ಬೋದು, ಟ್ರೈಲರ್ಗೆ ತುಂಬಾ ಒಳ್ಳೆ ರೆಸ್ಪಾನ್ಸ್ ಕೊಟ್ರು. ಸಿನಿಮಾಕ್ಕೂ ಅದೇ ತರ ರೆಸ್ಪಾನ್ಸ್ ಬರುತ್ತೆ ಅಂತ ನಾನು ಅನ್ಕೊಂಡಿದೀನಿ. ಕರ್ನಾಟಕ ಜನರು ನಾನು ಕೇಳ್ಕೊತೀನಿ, ಆ ಸಿನಿಮಾಗ ನಾನು ನೋಡಿ ನಿಮ್ಗೆ ಖಂಡಿತ ಇದು ಡಿಸಪಾಯಿಂಟ್ ಮಾಡಿ. ಇವತ್ತಿನ ಜನ ತುಂಬಾ ಚೂಸಿ, ನಿಮಗೆ ಗೊತ್ತು. ಸಿನಿಮಾ ಅಂತ ಬಂದಾಗ ತುಂಬಾ ರಿವ್ಯೂಸ್ ನೋಡ್ತಾರೆ. ಒಂದು ಫಸ್ಟ್ ಡೇ ಎಲ್ಲರೂ ರಿವ್ಯೂಸ್ ನೋಡ್ಕೊಂಡೆ ಥಿಯೇಟರಿಗೆ ಕಾಲಿಡ್ತಾರೆ. ಅಧಿಪತ್ರನ, ನಿಮ್ಮ ಸಿನಿಮಾನ ಯಾಕೆ ಜನ ನೋಡ್ಬೇಕು ಅಂದ್ರೆ ಈಗ ನಮ್ಗೆ ಅಧಿಪತ್ರ ಅದು ಒಂದು ನಿಮ್ಗೆ ಟ್ರೈಲರ್ ಗೊತ್ತಾಗ್ಬಿಡುತ್ತೆ. ಟ್ರೈಲರ್ ಅಂದ್ರೆ ನಿಮ್ಗೆ ಈಗ ಸಿನಿಮಾ ನೋಡ್ಬೇಕು ಅಂತಂದ್ರೆ ಫಸ್ಟ್ ಟೀಸರ್ ನೋಡ್ತಾರೆ, ಟ್ರೈಲರ್ ನೋಡ್ತಾರೆ, ಸಾಂಗ್ಸ್ ಗಳನ್ನ ನೋಡ್ತಾರೆ, ಒಂದಿಷ್ಟು ವ್ಯೂಸ್ ಗಳನ್ನ ನೋಡ್ತಾರೆ. ಸೊ ಈಗ ಟೀಸರ್ ಅಲ್ಲಿ ನೋಡಿದವ್ರಿಗೆ ಇಷ್ಟ ಆಗಿದೆ, ಟ್ರೈಲರ್ ನೋಡಿದವ್ರಿಗೆ ಇಷ್ಟ ಆಗುತ್ತೆ. ಸೊ ಹಂಗಾಗಿ ನೀವು ಟ್ರೈಲರ್ ಸಸ್ಪೆನ್ಸ್ ಆಗಿರೋದ್ರಿಂದ ಆ ಸಸ್ಪೆನ್ಸ್ ಏನಿದೆ ಅಂತ ತಿಳ್ಕೊಳ್ಳೋಕೆ ಸಿನಿಮಾಗೆ ಹೋಗಿ ನೋಡಿದ್ರೆ ಖಂಡಿತ ನಿಮ್ಗೆ ಆ ಸಿನಿಮಾ ಇಷ್ಟ ಆಗುತ್ತೆ ಅಂತ ನನ್ನ ಒಪಿನಿಯನ್. ಸೊ ಹಂಗಾಗಿ ಅಧಿಪತ್ರ ಸಿನಿಮಾ ಒಂದಿಷ್ಟು ಕರಾವಳಿ ಕಡೆಗಳನ್ನ ಆಚರಣೆಗಳು ಒಂದಿಷ್ಟು ಜಾಸ್ತಿ ಇದಾವೆ. ಹಾಗಾಗಿ ಮತ್ತೆ ಅಧಿಪತ್ರದಲ್ಲಿ ಒಳ್ಳೊಳ್ಳೆ ಆರ್ಟಿಸ್ಟ್ಗಳು, ಕಲಾವಿದರುಗಳಿದ್ದಾರೆ. ಸೊ ನಿಮ್ಗೆ ಥಿಯೇಟ್ರಿಕಲ್ ಎಕ್ಸ್ಪೀರಿಯನ್ಸ್ ಸಿಗುತ್ತೆ. ಅಧಿಪತ್ರ ಸಿನಿಮಾನ ಥಿಯೇಟ್ರಿಗೆ ಹೋಗಿ ನೋಡಿ. ಸೊ ನಿಮ್ಗೆ ಖಂಡಿತ ಎಂಜಾಯ್ ಮಾಡ್ತೀರ ಅಂತ ನಾನು ಹೋಪ್ಸ್ ಇದೆ.